ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಏನು ಈಗಾಗಲೇ ನಮ್ಮ ಅಧ್ಯಕ್ಷರು ನಾಗರಾಜನವರು, ವಿ ಶಾಮನ್ ಅವರು, ಶ್ರೀನಿವಾಸ ರೆಡ್ಡಿ ಸರ್ ಅವರು ಬಹಳ ಸವಿಸ್ತಾರವಾಗಿ ನಂದಿನಿ ಕೋಮುಲ್ ಬಗ್ಗೆ ಮತ್ತು ಪಾರ್ಲರ್ ಬಗ್ಗೆ ಮತ್ತು ನಮ್ಮ ಕುಮಾರಣ್ಣನ ಬಗ್ಗೆ ಕೂಡ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಈಗ ವಿಶಾಲ್ ಮಾರ್ಟ್ ಆವರಣದಲ್ಲಿ ನಮ್ಮ ನಂದಿನಿ ಪಾರ್ಲರ್ನ ಉದ್ಘಾಟನೆಗೆ ಅವರು ಪಾರ್ಲರ್ನ ಮಾಲೀಕರಾಗಿರ್ತಕ್ಕಂಥ ಅವ್ರಿಗೂ ಕೂಡ ಆ ದೇವರು ಒಳ್ಳೆ ಬಿಸ್ನೆಸ್ ಅನ್ನು ಕೊಡ್ಲಿ ಮತ್ತು ಎಲ್ಲ ಈ ಭಾಗದ ಗ್ರಾಹಕರು ಕೂಡ ಅನುಕೂಲವಾಗ್ಲಿ ಅಂತ ಹೇಳಿ ನಾನು ಆಶಿಸ್ತಾ, ಮತ್ತು ಈಗಾಗಲೇ ಶಾಮನ್ ಅವ್ರು ಹೇಳಿದ್ರು ಕುಮಾರಸ್ವಾಮಿ ಅವ್ರ ಬಗ್ಗೆ, ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಕೂಡ ಬೆಂಗಳೂರಲ್ಲಿ ನಮ್ಮ ರೈತ ಬಾಂಧವರಿಂದ ನಮ್ಮ ರೈತ ಮಕ್ಕಳು ಯಾವುದೋ ಒಂದು ಅಲ್ಪ ಸ್ವಲ್ಪ ಉದ್ಯೋಗವನ್ನು ಗಿಟ್ಟಿಸಿಕೊಂಡು ಹೋಗಿ ಅಲ್ಲಿ ಜೀವನ ಮಾಡುವ ಪರಿಸ್ಥಿತಿಯನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತದೆ. ಒಂದು ಡಬಲ್ ಬೆಡ್ರೂಮ್, ಒಂದು ಸಿಂಗಲ್ ಬೆಡ್ರೂಮ್ ಅಲ್ಲಿ ಒಂದು ಗ್ರೀಸರ್, ಒಂದು ವಾಷಿಂಗ್ ಮಿಷನ್ ಎಲ್ಲ ಸೇರ್ಕೊಂಡ್ರೆ ಈಗಾಗ ಆಲ್ರೆಡಿ 200 ಯೂನಿಟ್ ದಾಟ್ತಾ ಇದೆ. ಹೇಳ್ತಾರೆ 200 ಯೂನಿಟ್ ಫ್ರೀ ಅಂತ. ಯಾವ್ದಕ್ಕೂ ಫ್ರೀ ಇಲ್ಲ. ವಾಟರ್ ತಗೊಂತೀರಿ, ನಮ್ ಸಂಪಕ್ ನೀರ್ ತಗೊಂಡ್ರೆ ಅದಕ್ಕೆ ಬಿಲ್ ಕಟ್ಬೇಕು. ಈಗಾಗಲೇ ವಾಟರ್ ಬಿಲ್ ಏರಿಸ್ತಾ ಇದಾರೆ. ಮತ್ತೆ ಅದನ್ನ ನಾವು ಸ್ನಾನ ಮಾಡಿ ವಾಶ್ರೂಮ್ಗಳಲ್ಲಿ ಯೂಸ್ ಮಾಡಿ ಮತ್ತೆ ಡ್ರೈನೇಜ್ ಬಿಡುವಾಗ ಅದಕ್ಕೂ ಬಿಲ್ ಕಟ್ತಾ ಇದೀವಿ. ಈ ಡ್ರೈನೇಜ್ಗೂ ಬಿಲ್ ಕಟ್ತಾ ಇದೀವಿ, ನಾವು ಸ್ನಾನ ಮಾಡೋಕ್ಕೂ ಬಿಲ್ ಕಟ್ತಾ ಇದೀವಿ. ಒಂದೇ ಒಂದು ಉಳಿದಿರೋದು ಏನು ಅಂತಂದ್ರೆ, ನಾವು ಉಸಿರಾಡ್ತಾ ಇದೀವಲ್ಲ ಗಾಳಿ, ಆ ಗಾಳಿಗೆ ಮಾತ್ರ ಬಿಲ್ ಕಟ್ತಾ ಇಲ್ಲ. ಅಲ್ಪ ಸ್ವಲ್ಪ 20,000 15,000 ಸಂಬಳ ತಗೊಳ್ಳೋವರೆಗೆ ಆ ಕಷ್ಟ ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರು ಎಲ್ಲರೂ ಸೇರಿ ಕುಮಾರಣ್ಣವ್ರನ್ನ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಬೆಳೆಸಬೇಕು ಅಂತ ಹೇಳಿ ಕೋರ್ತಾ, ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು ನಮ್ಮ ಎಲ್ಲ ನಾಯಕರಿಗೂ, ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ನಾನು ಅನ್ಸುತ್ತಾ ನಾನು ಮಾತನಾಡ್ತೀನಿ.